ನಾನು ಭಟ್ಕಳ ತಾಲೂಕಿನ ಶಿರಾಲೆಯಿಂದ ಇಲ್ಲಿ ಚಿಕಿತ್ಸೆಗಾಗಿ ಬಂದಿರುತ್ತೇನೆ. ನನ್ನ ಹೆಸರು ಕಮಲಾ ಹೆಗಡೆ. ವೃತ್ತಿಯಲ್ಲಿ ನಾನು ಶಿಕ್ಷಕಿ. ಇಲ್ಲಿ 2 ವರ್ಷದ ಮೊದಲು ನಾನು ಯೋಗವನವನ್ನು ನೋಡಲಿಕ್ಕೆ ಅಂತ ಬಂದಿದ್ದೆ. ಆವಾಗಲೇ ನಮ್ಮ ಮನಸ್ಸಿನಲ್ಲಿ ಒಮ್ಮೆ ನಾವು ಇಲ್ಲಿ ಬಂದು ಉಳಿಬೇಕು ಅಂತ ತುಂಬ ಇತ್ತು ಆಸೆ. ಆದರೆ ಆ ಒಂದು ಆಸೆ ಈಡೇರಲಿಲ್ಲ. ಈಗ ಆ ಒಂದು ಆಸೆ ನಮಗೆ ಸಿಕ್ತು. ಯಾಕೆಂದರೆ ನನಗೆ ತುಂಬ ದಿವಸಗಳಿಂದ ನಾನು ಸೊಂಟ ನೋವು ಮತ್ತು ಮಂಡಿ ನೋವು, ಕುತ್ತಿಗೆ ನೋವಿನಿಂದ ಬಳಲ್ತಾ ಇದ್ದೆ. ತುಂಬ ಆಸ್ಪತ್ರೆಗಳಿಗೆ ಹೋಗಿದ್ದೀನಿ. ಈಗಾಗಲೇ ನಾನು ತುಂಬ ಖರ್ಚನ್ನು ಕೂಡ ಮಾಡಿದ್ದೀನಿ. ಎಲ್ಲ ಜೊತೆಗೆ ಕೆಲವೊಂದು ನಿಸರ್ಗ ಕೇಂದ್ರಕ್ಕೂ ಕೂಡ ನಾನು ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಬಂದಿದ್ದೀನಿ. ಆದರೆ ನನಗೆ ಎಲ್ಲೂ ಸರಿಯಾದ ಒಂದು ಪರಿಹಾರ ಸಿಕ್ಕಿರಲಿಲ್ಲ. ಅದಕ್ಕೆ ಇಲ್ಲಿ ಯೋಗವನದಲ್ಲಿ ನಮಗೆ ಇಲ್ಲಿ SHRFನಲ್ಲಿ ತುಂಬ ಚೆನ್ನಾಗಿ ಚಿಕಿತ್ಸೆ ಸಿಗತ್ತೆ ಅನ್ನುವ ಒಂದು ಭರವಸೆ ಇತ್ತು. ಎಲ್ಲರೂ ನಮಗೆ ಅದನ್ನು ಹೇಳಿದ್ರು ಕೂಡ. ಅದಕ್ಕೆ ನಾವು ಇಲ್ಲಿ ಬಂದು 5 ದಿನದ ಚಿಕಿತ್ಸೆಗೆ ಸೇರಿಕೊಂಡಿದ್ದೆವು. ಸೇರಿಕೊಂಡಾಗ ಇಲ್ಲಿ ನನಗೆ ಮೊದಲನೇ ದಿನ ಬಂದಾವಾಗಲೇ ತುಂಬ ಖುಷಿ ಆಯಿತು. ಯಾಕೆಂದರೆ ಇಲ್ಲಿಯ ಒಂದು ಸ್ವಚ್ಛತೆ, ಇಲ್ಲಿಯ ಒಂದು ಪರಿಸರ, ಜೊತೆಗೆ ಇಲ್ಲಿಯ ಒಂದು ಸಿಬ್ಬಂದಿ ವರ್ಗದವರು ತೋರಿಸುವ ಪ್ರೀತಿ, ಜೊತೆಗೆ ನಮ್ಮ ಡಾಕ್ಟರ್ ವಿವೇಕ ಅವರು ನೋಡಿದರೆ ನನಗೆ ನಮ್ಮ ಒಂದು ಮನಸ್ಸಿನ ಮಾತನ್ನು ನಾವು ಹಂಚಿಕೊಂಡಾಗ ನಮ್ಮ ತಂದೆ ತಾಯಿಯನ್ನು ಬಿಟ್ಟರೆ ಮತ್ತು ಯಾರ ಹತ್ರ ನಾವು ಹಂಚ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಪರಿಸರ ಇಲ್ಲಿ ಇದೆ. ಅದನ್ನು ಹಂಚ್ಕೊಂಡಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರಿಂದ ನಮಗೆ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಕ್ತು ನನಗಂತೂ. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ದೈಹಿಕ ಬಲ, ಆತ್ಮಬಲ, ಮನೋಬಲ ಇದು 3ನ್ನು ಹೆಚ್ಚಿಸಿಕೊಳ್ಳುವ ಒಂದು ಏಕೈಕ ಒಂದು ಆಸ್ಪತ್ರೆ ಅಂದರೆ ಇದು SHRF ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇಲ್ಲಿ ಬಹಳ ನಮ್ಮ ಆರೋಗ್ಯಕ್ಕೆ ಸರಿ ಹೊಂದುವಂತಹ ಎಲ್ಲ ರೀತಿಯ ಊಟ ತಿಂಡಿಯ ವ್ಯವಸ್ಥೆ ಕೂಡ ಹಾಗೆ. ಎಲ್ಲರೂ ಎಷ್ಟು ಒಂದು ವಾಚ್ಮನ್ ಹಿಡಿದು ಇಲ್ಲಿಯ ಕೆಲಸಗಾರರು ಇರ್ಬೋದು, ಇಲ್ಲೇ ನಮಗೆ ಚಿಕಿತ್ಸೆ ನೀಡುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು, ಎಷ್ಟು ಪ್ರೀತಿ ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನಗು ಮುಖದಿಂದನೇ ಇರ್ತಾರೆ, ನಮಗೂ ನಗೆಹಾಡಿಸ್ತಾ ಇರ್ತಾರೆ. ಹಾಗೆ ನಮ್ಮ ಯೋಗ ಗುರುಗಳು ಕೂಡ ತುಂಬಾ ನಮಗೆ ಎಷ್ಟು ಚೆನ್ನಾಗಿ ಅದನ್ನು ಮನವರಿಕೆ ಮಾಡ್ತಾರೆ ಅಂದರೆ ಅವರ ಮಾತಿಗೆ ನಮಗೆ ಇರುವಂಥ ಎಲ್ಲ ನೋವು ಕಡಿಮೆ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ನಮ್ಮನ್ನು ಹುರಿದುಂಬಿಸ್ತಾರೆ. ಹಾಗೆ ಇಲ್ಲಿಯ ಊಟ ಕೂಡ ಎಲ್ಲ ರುಚಿ ಬಹಳ ರುಚಿಯಾಗಿದೆ. ಅಷ್ಟೇ ಉಳಿಯುವ ವ್ಯವಸ್ಥೆ ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಈ ಪರಿಸರದಲ್ಲಿ ನಾವು ಬಂದು ಇದ್ದಾವಾಗ ನಮ್ಮ ದೇಹದ ಆರೋಗ್ಯದ ಒಟ್ಟಿಗೆ ನಮ್ಮ ಮಾನಸಿಕ ಬಲ, ಆತ್ಮಬಲ ಎಲ್ಲ ಕೂಡ ಈಗ ಇನ್ನೂ ಜಾಸ್ತಿ ಆಗಿದೆ. ತುಂಬ ನೋವಿತ್ತು. ಈಗ ನಾವು 5 ದಿನದ ಚಿಕಿತ್ಸೆಯಲ್ಲಿ ಎಲ್ಲ ದೇಹದ ನೋವು ಕಡಿಮೆ ಆಗಿದೆ. ಜೊತೆಗೆ ಮನಸ್ಸಿನಲ್ಲಿ ಏನೋ ಇರುವಂಥ ನೋವೇನಿದೆ ಅದು ಕೂಡ ಪೂರ್ತಿಯಾಗಿ ಹೋಗಿದೆ. ಆತ್ಮಬಲ, ಮನೋಬಲ ಮತ್ತು ದೈಹಿಕ ಬಲ ಇದು 3ನ್ನು ಹೆಚ್ಚಿಸಿಕೊಂಡು ನಾವು ಇಲ್ಲಿಂದ ಈಗ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಮತ್ತು ಇನ್ನು ನಮ್ಮ ಕುಟುಂಬದವರು ಹಾಗೂ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಈ ವಿಷಯವನ್ನು ಹೇಳಿ ಆರೋಗ್ಯದಿಂದ ಯಾರು ಅನಾರೋಗ್ಯದಿಂದ ಇದ್ದಾರೆ ಅವರಿಗೆಲ್ಲ ಈ ಒಂದು ಹಾಸ್ಪಿಟ್ಲಿಗೆ ನೀವು ಬಂದು ಒಮ್ಮೆ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಹಾಗೆ ನಮಸ್ಕಾರ.